ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವಂತಹ ಸಿಎಂ ಕುರ್ಚಿ ಕದನ ದಿನಕ್ಕೊಂದು ಸ್ವರೂಪವನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಬಡಿದಾಟ ಹೊಸ ರೂಪವನ್ನ ತಾಳ್ತಾ ಇದೆ. ಈಗ ರಾಜ್ಯ ಕಾಂಗ್ರೆಸ್ಸಿಗರಿಗೆ ಅದೊಂದು ಸಂಕಟ ಎದುರಾಗಿದೆ. ಕನಸಲ್ಲೂ ಕೂಡ ಅವರಿಗೆ ಅದೇ ಚಿಂತೆ ಕಾಡ್ತಾ ಇದೆ. ಅದು ಸರ್ಕಾರವನ್ನೇ ಸಂಕಷ್ಟಕ್ಕೆ ಸಿಲುಕಿಸಿದೆ. ಹಾಗಾದ್ರೆ ಏನದು ಸರ್ಕಾರದ ಸಂಕಷ್ಟ? ಸರ್ಕಾರವೇ ಪತನವಾಗುತ್ತಾ? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕಂತ ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ. ಅದು ಸದ್ಯಕ್ಕೆ ಸುಖಾಂತ್ಯ ಕಾಣುವಂತೆ ಕಾಣಿಸ್ತಾ ಇಲ್ಲ ಕೂಡ. ಮತ್ತಷ್ಟು ದಿನದಿಂದ ದಿನಕ್ಕೆ ಅದು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸಿಎಂ ಡಿಸಿಎಂ ಬಣಗಳ ನಾಯಕರು ದಿನಕ್ಕೊಂದು ಅಸ್ತ್ರ ಪ್ರತ್ಯಾಸ್ತ್ರಗಳನ್ನ ಪ್ರಯೋಗ ಮಾಡ್ತಾನೆ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಹಣಿಯೋದಕ್ಕೆ ಡಿಕೆ ಶಿವಕುಮಾರ್ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಬಣದ ಸಚಿವ ಮಹದೇವಪ್ಪ ಅವರು ಸಿಡಿಸಿದಂತಹ ಬಾಂಬ್ ಕಾಂಗ್ರೆಸ್ನಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಮಂತ್ರಿ ಮಹದೇವಪ್ಪ ಅವರು ಸಿಎಂ ಕುರ್ಚಿ ಕೇಳಿದಂತಹ ಡಿಕೆ ಬಣದ ಶಾಸಕರನ್ನ ಶ್ವಾನಕ್ಕೆ ಹೋಲಿಕೆ ಮಾಡಿದ್ರು. ಇದು ಕಾಂಗ್ರೆಸ್ನಲ್ಲಿ ಕದನ ಕಾವೇರುವಂತೆ ಮತ್ತಷ್ಟು ಮಾಡಿದೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ? ಹೈಕೋರ್ಟ್ ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಕೆಲವು ಶಾಸಕರುಗಳು ಸಚಿವರುಗಳೇ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಗ್ಯಾರಂಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕಂತ ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ. ಮಹದೇವಪ್ಪ ಅವರಿಗೆ ಕೌಂಟರ್ ಕೊಡುವಂತಹ ಭರದಲ್ಲಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಮೂಲ ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಅನ್ನುವಂತಹ ಅರ್ಥದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಮತ್ತೊಂದು ಸ್ವರೂಪಕ್ಕೆ ದಾರಿಯನ್ನ ಮಾಡಿಕೊಡ್ತಾ ಇದೆ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ಡಿಕೆ ಸುರೇಶ್ ಹೇಳಿಕೆ ಸಿಎಂ ಸಿದ್ದರಾಮಯ್ಯ ಬಣದವರನ್ನ ಕೆರಳಿಸಿದೆ. ಹಾಗಾದ್ರೆ ವಲಸಿಗ ಕಾಂಗ್ರೆಸ್ಸಿಗರು ನಿಯತ್ತಿಲ್ಲದ ನಾಯಿಗಳ ಅನ್ನುವಂತಹ ಅರ್ಥದಲ್ಲಿ ಅವರು ಸಿಎಂ ಬಣದವರು ಪ್ರಶ್ನೆಯನ್ನ ಮಾಡುವಂತಾಗಿದೆ. ಇಲ್ಲಿ ಗಮನಾರ್ಹ ವಿಚಾರ ಏನಪ್ಪಾ ಅಂತಂದ್ರೆ, ನಾಯಿ ಅನ್ನುವಂಥದ್ದು ನಿಯತ್ತಿನ ಸಂಕೇತ. ನಿಯತ್ತಿನ ರಾಯಭಾರಿಯೇ ನಾಯಿ. ಅದು ಸಾಕು ನಾಯಿಯೋ ಬೀದಿ ನಾಯಿಯೋ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಆಮೇಲೆ ಇದನ್ನ ಶತಮಾನಗಳಿಂದ ನಂಬಲಾಗ್ತಾ ಇದೆ. ಎಲ್ಲರೂ ಕೂಡ ಇದನ್ನೇ ನಂಬ್ತಾ ಬಂದಿದ್ದಾರೆ ಕೂಡ. ಆದ್ರೆ ರಾಜಕಾರಣಿಗಳು ತಮ್ಮ ಲಾಭಕ್ಕಾಗಿ ನಿಯತ್ತಿನ ಸಂಕೇತವಾದ ಬೀದಿ ನಾಯಿಯನ್ನ ಎಳತ್ತರೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹದ್ದು ಸದ್ಯದ ಪ್ರಶ್ನೆ ಉದ್ಭವ ಆಗಿದೆ. ಯಾವತ್ತೂ ಕೂಡ ಋಣನ ಇಟ್ಕೊಂಡು ತೀರ್ಸುವಂತ ವ್ಯಕ್ತಿತ್ವವನ್ನ ಇಟ್ಕೊಂಡಿರ್ತಕ್ಕಂಥ ನಾಯಿಗಳು, ಅದು ಬೀದಿ ಇರ್ಬೋದು, ಸಾಕಿರೋದು. ಸರ್ಕಾರವೇ ಬೀದಿ ನಾಯಿಗಳಿಗೆ ಬಿರಿಯಾನಿ ಭಾಗ್ಯ ಕಲ್ಪಿಸೋದಕ್ಕೆ ಮುಂದಾಗಿತ್ತು. ಆದ್ರೆ ಈಗ ಅದೇ ನಿಯತ್ತಿನ ನಾಯಿಯನ್ನ ತಮ್ಮ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ತಾ ಇರೋದು ವಿಪರ್ಯಾಸವೇ ಸರಿ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಮಂತ್ರಿಗಳು ಹಾಗೆ ಶಾಸಕರು ಸೇರಿದಂತೆ ಹೈಕಮಾಂಡ್ನ ಎಲ್ಲಾ ನಾಯಕರಿಗೂ ಇದು ಸರಿ ಅಂತ ಅನ್ಸೋದಿಲ್ಲ. ನಿಯತ್ತಿನ ಪ್ರಾಣಿಯನ್ನ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗಿರೋದು ಮಾತ್ರ ವಿಪರ್ಯಾಸವೇ ಸರಿ. ಇದು ಮತ್ತೆ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕ್ಕಂತ ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ.